there. Subscribe to my channel. And also press this bell icon. ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾವು ಒಂದು ಒಳ್ಳೆಯ ಅದ್ಭುತವಾದಂಥ ಪಾಠವನ್ನು ನೋಡೋಣ. ಅದು ಯಾವುದಪ್ಪ ಅಂದರೆ 5th ಸ್ಟ್ಯಾಂಡರ್ಡ್ 7th ಪ್ರೋಸ್ ಎ ಗ್ರೇಟ್ ಕೋಚ್ ಮ್ಯಾನ್ ಅನ್ನುವಂಥ ಪಾಠವನ್ನು ಇವತ್ತು ನೋಡೋಣ ವಿದ್ಯಾರ್ಥಿಗಳೇ. ಓಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ಮೀನಿಂಗ್ ಆಫ್ ದ ನ್ಯೂ ವರ್ಡ್ಸ್. ಫಸ್ಟ್ ಒನ್, ಕೋಚ್ ಸಾರಥಿ, ಡಿಸೈರ್ ಆಸೆ ಅಥವಾ ಬಯಕೆ, ಸ್ಕಾಲರ್ ಪಂಡಿತ, ವಾಂಡರಿಂಗ್ ನಡೆದಾಡುವ ಅಥವಾ ಯಾತ್ರಿಕ, ಮಾಂಕ್ ಸನ್ಯಾಸಿ, ಸೋಷಿಯಲ್ ಇವಿಲ್ಸ್ ಸಾಮಾಜಿಕ ಪಿಡುಗುಗಳು. ನೆಕ್ಸ್ಟ್ ಕಂಟಿನ್ಯೂ ವಿದ್ಯಾರ್ಥಿಗಳೇ. ಕ್ಯಾಸ್ಟ್ ಸಿಸ್ಟಮ್ ಜಾತಿ ಪದ್ಧತಿ, ಸೂಪರ್ಸ್ಟಿಷನ್ಸ್ ಮೂಢನಂಬಿಕೆಗಳು, ರಿಲಿಜಿಯನ್ಸ್ ಧರ್ಮಗಳು, ಬ್ರದರ್ಹುಡ್ ಸೋದರ ಭಾವ ಅಥವಾ ಸೋದರತ್ವ ಭಾವ, ಮೋಟೋ ಧ್ಯೇಯವಾಕ್ಯ, ಅಚೀವ್ಮೆಂಟ್ಸ್ ಸಾಧನೆಗಳು. These are the most important vocabulary in the prose. A good prose, a great coachman. 5th standard prose, a great coachman. This is a wonderful prose for you, dear students. Please listen carefully. Okay, ವಿದ್ಯಾರ್ಥಿಗಳೇ, ಫಸ್ಟ್ ಪ್ಯಾರಾಗ್ರಾಫ್. ಎ ಲಿಟಲ್ ಬಾಯ್ ಜಂಪ್ಡ್ ಔಟ್ ಆಫ್ ದಿ ಕೋಚ್. ಏನು ಮಾಡ್ತಾನೆ, ಸಣ್ಣ ಹುಡುಗ ಸಾರೋಟದಿಂದ ಹಾರಿಕೊಂಡು ಏನು ಮಾಡ್ತಾನೆ, ಓಡ್ಕೊಂತ ಬರ್ತಾನೆ. ಈ ರ್ಯಾನ್ ಟು ಈಸ್ ಮದರ್. ಸಾರೋಟದಿಂದ ಹಾರಿದಂಥ ಆ ಸಣ್ಣ ಬಾಲಕ ಏನು ಮಾಡ್ತಾನೆ, ತನ್ನ ತಾಯಿ ಹತ್ರ ಓಡೋಡಿ ಬರ್ತಾನೆ. ಬಂದು ಹೇಳ್ತಾನೆ, ಈ ಪಾಯಿಂಟೆಡ್ ಟು ದ ಕೋಚ್ ಆ್ಯಂಡ್ ಸೈಡ್. ಆ ಕೋಚ್ ಮ್ಯಾನನ್ನು ತೋರಿಸ್ತಾ ಹೇಳ್ತಾಳೆ, ಆ ಸಾರೋಟವನ್ನು ಅಥವಾ ಸಾರಥಿಯನ್ನು ತೋರಿಸ್ತಾ ಆ ಬಾಲಕ ಹೇಳ್ತಾನೆ, ಮದರ್ ಐ ವಾಂಟ್ ಟು ಬಿ ಎ ಕೋಚ್ ಮ್ಯಾನ್ ಲೈಕ್ ಹಿಮ್. ಅಮ್ಮ, ನಾನು ಕೂಡ ಆ ಸಾರೋಟ ಓಡಿಸುವ ಸಾರಥಿ ಅದನ್ನಲ್ಲ, ನಾನೂ ಕೂಡ ಅದೇ ರೀತಿ ಆಗ್ಬೇಕಂತ ನನಗೆ ಆಸೆ ಇದೆ ಅಮ್ಮ ಅಂಥೇಳಿ ಆ ಸಣ್ಣ ಬಾಲಕ ಅವರ ಅಮ್ಮನ ಮುಂದೆ ಹೇಳ್ತಾನೆ. ಹೌ ನೈಸ್ ಇಟ್ ಈಸ್ ಸೋ ಡೂ ಡ್ರೈವ್ ಎ ಕೋಚ್. ಎಷ್ಟು ಚೆನ್ನಾಗಿ ಆತ ನನ್ನ ಸಾರೋಟವನ್ನು ಓಡಿಸ್ತಾನೆ ಅಂದರೆ ಅಷ್ಟು ಚೆನ್ನಾಗಿ ಸಾರೋಟವನ್ನು ಓಡಿಸ್ತಾನಮ್ಮ. ಸೊ ಅದಕ್ಕೆ ನಾನು ಏನಾಗಬೇಕಂತ ಮಾಡೀನಿ, ಆ ಕೋಚ್ ಮ್ಯಾನ್ ಆಗ್ಬೇಕಂತ ಮಾಡೀನಿ, ಸಾರಥಿ ಆಗ್ಬೇಕಂತ ಮಾಡೀನಿ, ಸಾರೋಟ ಓಡಿಸುವಂಥ ಆ ಸಾರಥಿ ಆಗ್ಬೇಕಂತ ಮಾಡೀನಮ್ಮ ನಾನು. ಸೊ ಅದೇ ರೀತಿ ನಾನು ಏನು ಮಾಡಬೇಕು, ಸಾರಥಿ ಆಗ್ತೀನಿ ಅಂತೇಳಿ ಆ ಬಾಲಕ ಅವರ ಅಮ್ಮನಿಗೆ ಹೇಳ್ತಾನೆ. ಓಕೆ ಡಿಯರ್ ಸ್ಟೂಡೆಂಟ್ಸ್. ಮದರ್ ಸ್ಮೈಲ್ಡ್. ಆತನ ತಾಯಿ, ಆ ಬಾಲಕನ ತಾಯಿ ನಗುತ್ತಾ ಹೇಳ್ತಾಳೆ. ಆ್ಯಂಡ್ ವಾಯ್ಸ್ಲಿ ಸೇಡ್. ಭಾಳ ಬುದ್ಧಿಯನ್ನು ಉಪಯೋಗಿಸಿ ಆ ಬಾಲಕನಿಗೆ ಆತನ ತಾಯಿ ಆ ಒಂದು ಮಾತನ್ನು ಹೇಳ್ತಾಳೆ ವಿದ್ಯಾರ್ಥಿಗಳೇ. ಅದೇನೆಂದರೆ, ನರೇನ್ ಇಫ್ ಯು ವಾಂಟ್ ಟು ಬಿ ಎ ಕೋಚ್ ಮ್ಯಾನ್. ನರೇನ್, ಆ ಹುಡುಗನ ವಿದ್ಯಾರ್ಥಿ ಹೆಸರು, ಆ ಬಾಲಕನ ಹೆಸರು ನರೇನ್ ಅಂತೇಳಿ. ಆ ನರೇನ್ ಅವ್ರ ಅಮ್ಮ ನರೇನ್ಗೆ ಹೇಳ್ತಾಳೆ, ನರೇನ್ ನೀ ಏನಾದರೂ ಕೋಚ್ ಮ್ಯಾನ್ ಆಗ್ಬೇಕಂತ ಮಾಡಿಯಾ? ನರೇನ್ ಇಫ್ ಯು ವಾಂಟ್ ಟು ಬಿ ಎ ಕೋಚ್ ಮ್ಯಾನ್, ನೀ ಕೋಚ್ ಮ್ಯಾನ್ ಆಗ್ಬೇಕಂತ ಮಾಡಿಯಾ? ಯು ಕ್ಯಾನ್, ಹಾಗೂ ನೀ ಸಾರಥಿ ಹಾಗೂ. ಬಟ್ ಯು ಶುಡ್ ಬಿ ಎ ಕೋಚ್ ಮ್ಯಾನ್ ಲೈಕ್ ಕೃಷ್ಣ. ನೀನು ಸಾರಥಿ ಆಗ್ಬೇಕಂತ ಮಾಡಿಯಲ್ಲಪ್ಪ, ಹಾಗೂ ನಂದೇನು ಅಭ್ಯಂತರ ಇಲ್ಲ. ಬಟ್ ನೀ ಯಾವ ರೀತಿ ಸಾರಥಿ ಆಗಬೇಕು ಅಂದರೆ ಕೃಷ್ಣನ ಥರ ಆಗಬೇಕು. ನೀ ಯಾವ ರೀತಿ ಆಗ್ಬೇಕಂದ್ರೆ ಕೃಷ್ಣನ ಥರ ಸಾರಥಿ ಆಗಬೇಕು ನೀನು. ಹೂ ಗೈಡೆಡ್ ಅರ್ಜುನ ಆ್ಯಂಡ್ ಶೋಡ್ ದ ಪಾತ್ ಆಫ್ ದಿ ಇನ್ನೋಸೆಂಟ್ ಪೀಪಲ್ ಆಫ್ ದಿ ಯೂನಿವರ್ಸ್. ಇಡೀ ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ, ಎಷ್ಟೋ ಮುಗ್ಧ ಜನರಿಗೆ ಶ್ರೀಕೃಷ್ಣನ ಉಪದೇಶ ಮಾರ್ಗವಾಗಿದೆ. ಸೊ ಶ್ರೀಕೃಷ್ಣ ಏನು ಮಾಡಿದ, ಅರ್ಜುನನಿಗೆ ಉಪದೇಶವನ್ನು ಮಾಡಿದಾಗೆ ನೀನೇ ಮಾಡಬೇಕು, ಆ ರೀತಿ ಸಾರಥಿ ಆಗಬೇಕು ನೀನು. ಯಾಕಂದರೆ ಇಡೀ ಪ್ರಪಂಚವೇ ಶ್ರೀಕೃಷ್ಣನ ಸಾರಾಂಶವನ್ನು ಓದ್ತಾ ಇದೆ, ಆತನ ಮಾತನ್ನು ಕೇಳ್ತಾ ಇದೆ, ಪಾಲಿಸ್ತಾ ಇದೆ. ಸೊ ನೀನು ಕೋಚ್ ಮ್ಯಾನ್ ಆದರೆ ಶ್ರೀಕೃಷ್ಣ ಥರ ಕೋಚ್ ಮ್ಯಾನ್ ಆಗು ಅಂತಂದೇಳಿ ಆತನ ತಾಯಿ ಏನು ಮಾಡ್ತಾಳೆ, ಹೇಳ್ತಾಳೆ. ಲಿಟಲ್ ನರೇನ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಈಸ್ ಮದರ್ಸ್ ವರ್ಡ್ಸ್ ಕ್ವೈಟ್ ಕ್ಲಿಯರ್ಲಿ. ಸಣ್ಣ ಬಾಲಕ ನರೇನ್ ಆತನ ತಾಯಿ ಏನು ಹೇಳಿದ್ಲು ಅನ್ನೋದು ಸ್ಪಷ್ಟವಾಗಿ ಆತನಿಗೆ ಅರ್ಥ ಆಗುವುದಿಲ್ಲ, ಬಹುಬೇಗನೆ ಅರ್ಥ ಆಗಲಿಲ್ಲ. ಆತನ ತಾಯಿ ಏನು ಹೇಳಿದ್ಲು ಅನ್ನೋದು ನನಗೆ ಬೇಗ ಅರ್ಥ ಆಗಲಿಲ್ಲ, ಸ್ಪಷ್ಟವಾಗಿ ತಿಳಿಲಿಲ್ಲ. ಲೇಟರ್ ಆನ್ ಈಸ್ ಬಿಕೇಮ್ ವಾಟ್ ಈಸ್ ಮದರ್ ವಿಶ್ಡ್ ಫಾರ್. ನಂತರ ಏನಾಗಿತ್ತು, ಆತನಿಗೆ ಆತನ ತಾಯಿ, ನರೇನ್ ತಾಯಿ ಏನು ಆಶೀರ್ವಾದ ಮಾಡಿದ್ಲು ಅನ್ನೋದು ಆ ನರೇನ್ಗೆ ಗೊತ್ತಾಗುತ್ತೆ. ನರೇಂದ್ರ ಬಿಕೇಮ್ ಫೇಮಸ್ ಆ್ಯಸ್ ಸ್ವಾಮಿ ವಿವೇಕಾನಂದ. ನರೇಂದ್ರ ಮುಂದೆ ಒಂದು ದಿನ ಏನಾಗಿದೆ, ಪ್ರಸಿದ್ಧವಾದಂಥ ವ್ಯಕ್ತಿ ಸ್ವಾಮಿ ವಿವೇಕಾನಂದನಾಗ್ತಾನೆ. ಸೊ ಅವಳ ತಾಯಿ ಕೋಚ್ ಮ್ಯಾನ್ ಆಗೋದಾದರೆ ನೀನು ಯಾವ ರೀತಿ ಆಗು ಅಂತ ನರೇನ್ಗೆ ಹೇಳ್ತಾಳಂದರೆ, ಶ್ರೀಕೃಷ್ಣ ಥರ ನೀಯೇ ಮಾಡು, ಅರ್ಜುನನಿಗೆ ಉಪದೇಶ ಮಾಡುವಂಥ ಸಾರಥ್ಯ ಆದರೆ ನೀನೇನಾಗು ಕೋಚ್ ಮ್ಯಾನ್ ಆಗು ಅಂತಂದೇಳಿ ಆ ನರೇನ್ಗೆ ಆತನ ತಾಯಿ ಮಾಡ್ತಾಳೆ
ಹೇಳ್ತಾಳೆ ವಿದ್ಯಾರ್ಥಿಗಳೇ. ಓಕೆ ವಿದ್ಯಾರ್ಥಿಗಳೇ, ಥರ್ಡ್ ಪ್ಯಾರಾಗ್ರಾಫ್. ನರೇಂದ್ರ ವಾಸ್ ಬೋರ್ನ್ ಆನ್ 12th of January 1863. ನರೇಂದ್ರ ಅವರು ಜನವರಿ 12, 1863ರಲ್ಲಿ ಜನಿಸ್ತಾರೆ. ಈಸ್ ಪೇರೆಂಟ್ಸ್ ವೇರ್ ವಿಶ್ವನಾಥ್ ದತ್ತ ಆ್ಯಂಡ್ ಭುವನೇಶ್ವರಿ ದೇವಿ. ವಿಶ್ವನಾಥ್ ದತ್ತ ಮತ್ತು ಭುವನೇಶ್ವರಿ ದೇವಿಗೆ ನರೇಂದ್ರನಾಥ್ ಅವರೇನು ಮಾಡ್ತಾರೆ, ಜನಿಸ್ತಾರೆ. ನರೇಂದ್ರನಾಥ್ ಅವರ ತಂದೆ ತಾಯಿ ಯಾರಪ್ಪ ಅಂದರೆ ವಿಶ್ವನಾಥ ದತ್ತ ತಂದೆ, ಭುವನೇಶ್ವರಿ ದೇವಿ ತಾಯಿ. ಇವರಿಗೆ ನರೇಂದ್ರನಾಥ್ ಏನು ಮಾಡ್ತಾನೆ, ಜನಿಸ್ತಾನೆ. ಅದು ಯಾವಾಗಪ್ಪ ಅಂದರೆ ಜನವರಿ 12, 1863ರಲ್ಲಿ ವಿದ್ಯಾರ್ಥಿಗಳೇ. ಇಸ್ವಿಯನ್ನು ನೆನಪಿಟ್ಕೋರಿ. ದೇ ಕನ್ಸಿಡರ್ಡ್ ದ ಚೈಲ್ಡ್ ವಾಸ್ ಎ ಗಿಫ್ಟ್ ಫ್ರಮ್ ಲಾರ್ಡ್ ವೀರೇಶ್ವರ. ವೀರೇಶ್ವರ ದೇವರ ಕೃಪಾ ಕಟಾಕ್ಷದಿಂದ ಹುಟ್ಟಿದಂಥ ನರೇಂದ್ರ, ಅವರ ಆಶೀರ್ವಾದದಿಂದ ಯಾರು ನರೇಂದ್ರ ಹುಡ್ತಾನೆ. ಯಾರು ವೀರೇಶ್ವರ ದೇವರ ಆಶೀರ್ವಾದದಿಂದ ನರೇಂದ್ರ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿಗೆ ಮಗನಾಗಿ ಜನಿಸ್ತಾನೆ. ಯಾವಾಗ? ಜನವರಿ 12, 1863. ಸೊ ದೇ ನೇಮ್ಡ್ ದ ಚೈಲ್ಡ್ ವೀರೇಶ್ವರ. ವೀರೇಶ್ವರ ದೇವರ ಕೃಪಾ ಕಟಾಕ್ಷದಿಂದ ಹುಟ್ಟಿದಂಥ ನರೇಂದ್ರನಿಗೆ ವೀರೇಶ್ವರ ಅಂತೇಳಿ ಮೊದಲಿಗೆ ನಾಮಕರಣವನ್ನು ಮಾಡ್ತಾರೆ ವಿದ್ಯಾರ್ಥಿಗಳೇ. ಲೇಟರ್ ದೆ ಗೇವ್ ಹಿಮ್ ದ ನೇಮ್ ನರೇಂದ್ರನಾಥ್ ದತ್ತ. ನಂತರದ ದಿನಗಳಲ್ಲಿ ವೀರೇಶ್ವರ ಹೋಗಿ ಏನಾಗುತ್ತೆ, ನರೇಂದ್ರನಾಥ್ ದತ್ತ ಅಂತೇಳಿ ತಮ್ಮ ಹೆಸರನ್ನು ಅವರು ಏನು ಮಾಡ್ತಾರೆ, ಬದಲಿ ಮಾಡ್ಕೊತಾರೆ. ಯು ವಾಸ್ ಸೆಂಟ್ ಟು ಸ್ಕೂಲ್ ಎಟ್ ದ ಏಜ್ ಆಫ್ 6. ನರೇಂದ್ರನಾಥ್ ದತ್ತ ಅವರು 6ನೇ ವಯಸ್ಸಿಗೆ ಶಾಲೆಗೆ ಹೋಗ್ತಾರೆ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಶಾಲೆಗೆ ಹೋಗ್ತಾರೆ. ಈ ರೀಡ್ ಸ್ಟೋರೀಸ್ ಫ್ರಮ್ ರಾಮಾಯಣ ಆ್ಯಂಡ್ ಮಹಾಭಾರತ. ರಾಮಾಯಣ ಮತ್ತು ಮಹಾಭಾರತ ಅನ್ನುವಂಥ ಮಹಾಗ್ರಂಥಗಳಿಂದ ಅವರು ಏನು ಮಾಡ್ತಾರೆ, ನರೇಂದ್ರನಾಥ್ ದತ್ತ ಅವರು ಸಣ್ಣ ಪುಟ್ಟ ಕಥೆಗಳನ್ನು ಓದ್ತಾರೆ. 6 ವರ್ಷದಿಂದಾಗ ಅವರು ಏನು ಮಾಡ್ತಾರೆ, ಶಾಲೆಗೆ ಹೋಗಿ ಮಹಾಭಾರತ ಮತ್ತು ರಾಮಾಯಣಗಳ ಮಹಾಗ್ರಂಥಗಳಿಂದ ಸಣ್ಣ ಪುಟ್ಟ ಕಥೆಗಳನ್ನು ಅವರು ಓದ್ತಾ ಇರ್ತಾರೆ. ಹಿ ಹ್ಯಾಡ್ ಎ ಡಿಸೈರ್ ಟು ಸ್ಟಡಿ ಮೋರ್ ಆ್ಯಂಡ್ ಬಿಕಮ್ ಎ ಸ್ಕಾಲರ್. ಓದಬೇಕು ಅನ್ನುವಂಥ ಬಯಕೆ, ಆಸೆ ಅವರಲ್ಲಿ ಜಾಸ್ತಿ ಇರುವುದರಿಂದ ಅವ್ರು ಏನು ಮಾಡ್ತಾರೆ, ಜಾಸ್ತಿ ಓದಿ ನಾನೇನಾಗಬೇಕು, ಪಂಡಿತ ಆಗಬೇಕು ಅಂತಂದೇಳಿ ನರೇಂದ್ರನಾಥ್ ದತ್ತ ಅವರಿಗೆ ಒಂದು ಹೆಬ್ಬಯಕೆ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಈ ವಾಂಟೆಡ್ ಟು ಸಿ ಗಾಡ್. ಅವ್ರು ಏನು ಮಾಡ್ತಾರೆ, ನಾನು ದೇವರನ್ನು ನೋಡಬೇಕು ಅನ್ನುವಂಥ ಮಹಾದಾಸೆ ಅವರಿಗೆ ಇರುತ್ತೆ, ಮಹಾ ಹೆಬ್ಬಯಕೆ ಇರುತ್ತೆ. ಬಯಕೆ ಅವರಲ್ಲಿ ಅಗಾಧವಾಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಜಾಸ್ತಿ ವಿಷಯವನ್ನು ಓದ್ತಾರೆ. ರಾಮಾಯಣ ಮಹಾಭಾರತದಿಂದ ಸಣ್ಣ ಪುಟ್ಟ ಕಥೆಗಳನ್ನು ಓದುವುದರ ಮೂಲಕ ಅವ್ರು ಏನು ಮಾಡ್ತಾರೆ, ಜಾಸ್ತಿ ಜ್ಞಾನವನ್ನು ತಿಳ್ಕೊತಾರೆ. ಸೊ ನರೇಂದ್ರನಾಥ್ ಅವರು ಏನು ಮಾಡ್ತಾರೆ, ಜನವರಿ 12, 1863ರಲ್ಲಿ ವಿಶ್ವನಾಥ್ ದತ್ತ ಮತ್ತು ಭುವನೇಶ್ವರಿ ದೇವಿಯ ಮಗನಾಗಿ ಏನು ಮಾಡ್ತಾರೆ, ಜನಿಸ್ತಾರೆ. ಇವರು ವೀರೇಶ್ವರ ದೇವರ ಕೃಪಾ ಕಟಾಕ್ಷದಿಂದ ಜನಿಸ್ತಾರೆ. ಸೊ ಹಾಗಾಗಿ ಇವರಿಗೆ ಮೊದಲನೇ ಹೆಸರು ವೀರೇಶ್ವರ ಅಂತ ಹೇಳ್ಕೊಳುತ್ತೆ. ನಂತರ ಏನಾಗುತ್ತೆ, ನರೇಂದ್ರನಾಥ್ ದತ್ತ ಅಂತೇಳಿ ಅವ್ರ ಹೆಸರು ಏನಾಗುತ್ತೆ, ಬದಲಾಗುತ್ತೆ ಪ್ರೀತಿ ವಿದ್ಯಾರ್ಥಿಗಳೇ. ಓಕೆ ಫೈನ್ ವಿದ್ಯಾರ್ಥಿಗಳೇ. 4ನೇ ಪ್ಯಾರಾಗ್ರಾಫ್, 4th ಪ್ಯಾರಾಗ್ರಾಫ್. ಲೇಟರ್ ಈ ಮೆಟ್ ಈಸ್ ರಿಯಲ್ ಗುರು ರಾಮಕೃಷ್ಣ ಪರಮಹಂಸ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಗಾಡ್. ನಂತರದ ದಿನಗಳಲ್ಲಿ ನರೇಂದ್ರನಾಥ್ ದತ್ತ ಅವರು ಏನು ಮಾಡ್ತಾರೆ ಅಂದರೆ, ತಮ್ಮ ನಿಜವಾದ ಗುರು ಆದಂಥ ರಾಮಕೃಷ್ಣ ಪರಮಹಂಸರನ್ನು ಅವರು ಏನು ಮಾಡ್ತಾರೆ, ಭೇಟಿಯಾಗ್ತಾರೆ. ರಾಮಕೃಷ್ಣ ಪರಮಹಂಸ ಈಸ್ ಎಕ್ಸ್ಪೀರಿಯನ್ಸ್ ಗಾಡ್. ಅವರು ಒಬ್ಬ ಅನುಭವಸ್ಥ ದೇವರು ಅವರಿಗೆ. ಯಾರಿಗೆ? ನರೇಂದ್ರನಾಥ್ ದತ್ತ ಅವರಿಗೆ. ಒಂದು ಥರ ಅವರ ಪಾಲಿಗೆ, ನರೇಂದ್ರನಾಥ್ ದತ್ತ ಅವರ ಪಾಲಿಗೆ ರಾಮಕೃಷ್ಣ ಪರಮಹಂಸರು ದೇವರಿದ್ದಂಗೆ. ಸೊ ಹಾಗಾಗಿ ಅವರು ಏನು ಮಾಡ್ತಾರೆ, ನಂತರ ದಿನಗಳಲ್ಲಿ ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗ್ತಾರೆ. ಈ ಸ್ಟೇಡ್ ವಿತ್ ರಾಮಕೃಷ್ಣ ಪರಮಹಂಸ ಫಾರ್ ಫ್ಯೂ ಇಯರ್ಸ್. ಕೆಲವು ವರ್ಷಗಳ ಕಾಲ ಏನು ಮಾಡ್ತಾರೆ, ನರೇಂದ್ರನಾಥ್ ದತ್ತ ಅಥವಾ ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಪರಮಹಂಸರ ಜೊತೆಯಲ್ಲಿಯೇ ಇರ್ತಾರೆ, ಅಲ್ಲೇ ವಾಸ ಮಾಡ್ತಾರೆ. ದೆನ್ ಈ ಬಿಕಮ್ ಎ ವಾಂಡರಿಂಗ್ ಮಾಂಕ್. ನಂತರ ದಿನಗಳಲ್ಲಿ ಏನಾಗ್ತಾರೆ, ಒಬ್ಬ ಪ್ರಸಿದ್ಧ ಸನ್ಯಾಸಿ ಆಗ್ತಾನೆ, ಯಾತ್ರಿಕನಾಗ್ತಾನೆ. ಯಾರು? ನರೇಂದ್ರನಾಥ್ ದತ್ತ. ವಿಸಿಟಿಂಗ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ. ಹಲವಾರು ಸ್ಥಳಗಳನ್ನು ಭೇಟಿ ಕೊಡ್ತಾರೆ. ಭಾರತದಲ್ಲಿರುವಂಥ ನಾನಾ ಕಡೆ ಏನು ಮಾಡ್ತಾರೆ, ಅವರು ಪ್ರಯಾಣವನ್ನು ಬೆಳೆಸ್ತಾರೆ, ಯಾತ್ರೆಯನ್ನು ಅವರು ಏನು ಮಾಡ್ತಾರೆ, ಹಮ್ಮಿಕೊಳ್ತಾರೆ. ಭಾರತದಲ್ಲಿರುವಂಥ ಎಷ್ಟೋ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪ್ರವಚನ ಮಾಡಿ ಬರ್ತಾರೆ. ಯಾರು? ಸ್ವಾಮಿ ವಿವೇಕಾನಂದ. ಇಟ್ ಮೀನ್ಸ್ ನರೇಂದ್ರನಾಥ್ ದತ್ತ. He spoke to the people about the importance of education. ಸ್ವಾಮಿ ವಿವೇಕಾನಂದ ನರೇಂದ್ರನಾಥ್ ದತ್ತ ಅವರು ಯಾವಾಗಲೂ ಶಿಕ್ಷಣದ ಮಹತ್ವವನ್ನು ಕುರಿತು ಜನರಿಗೆ ಹೇಳ್ತಾ ಇದ್ದರು. ಶಿಕ್ಷಣದ ಮಹತ್ವವನ್ನು ಕುರಿತು, ಅದರ ಅರಿವನ್ನು ಕುರಿತು, ಅದರ ಕಾಳಜಿಯನ್ನು ಕುರಿತು
ಅದರ ಮಹತ್ವವನ್ನು ಕುರಿತು ಜನರಿಗೆ ಯಾವಾಗಲೂ ಬೋಧನೆಯನ್ನು ಮಾಡ್ತಾಯಿದ್ರು ನರೇಂದ್ರ ದತ್ತ ಅವರು. ಈ ಸೇಡ್ ದಟ್ ಎಜುಕೇಷನ್ ಶುಡ್ ಡೆವಲಪ್ ಎ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್. ಯಾವ ವ್ಯಕ್ತಿ ಶಿಕ್ಷಣ ಪಡ್ಕೊತಾನೋ ಅವನು ನಿಜವಾದ ಮಾನವ ಅಂತೇಳಿ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಶಿಕ್ಷಣ ಮಾತ್ರ ಒಬ್ಬ ಪರಿಪೂರ್ಣ ಮಾನವನಾಗಿ ಮಾಡುತ್ತೆ, ಬೇರೆ ಯಾವುದೂ ಮಾಡೋಂಗಿಲ್ಲ ಅನ್ನುವಂಥ ಅವ್ರ ತತ್ವವನ್ನು ಅವರು ಏನು ಮಾಡ್ತಾರೆ, ಸಿದ್ಧಾಂತವನ್ನು ಜನರಿಗೆ ಅವಾಗವಾಗೆ ತಾವು ಓದಲೆಲ್ಲ ಅವರು ಪಾಠವನ್ನು ಮಾಡ್ತಾಯಿದ್ರು ವಿದ್ಯಾರ್ಥಿಗಳೇ. ಈ ಫೌಟ್ ಅಗೇನ್ಸ್ಟ್ ಸೋಷಿಯಲ್ ಇವೇಸ್, ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ಮಾಡ್ತಾರೆ, ಜಾತಿ ವಿರುದ್ಧ ಹೋರಾಟ ಮಾಡ್ತಾರೆ ಮತ್ತು ಮೂಢನಂಬಿಕೆ ವಿರುದ್ಧ ಅವರು ಏನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ರಾಮಕೃಷ್ಣ ಪರಮಹಂಸರ ಜೊತೆಗಿದ್ದುಕೊಂಡು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಅವರು ಏನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ. 16 ಕಡೆ ಅಡ್ಡಾಡ್ತಾರೆ. ಸಾಮಾಜಿಕ ಪಿಡುಗುಗಳು, ಜಾತಿ ಪದ್ಧತಿ ಮತ್ತು ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡ್ತಾರೆ. ಜನರಿಗೆ ಶಿಕ್ಷಣದ ಮಹತ್ವ ಕುರಿತು ಪಾಠವನ್ನು ಮಾಡ್ತಾರೆ. ಸೊ ಇಷ್ಟೆಲ್ಲ ಅಂಶಗಳನ್ನು ಅವರು ಏನು ಮಾಡ್ತಾರೆ, ಜನರಿಗೆ ತಿಳಿಸ್ತಾರೆ ವಿದ್ಯಾರ್ಥಿಗಳೇ. ಓಕೆ ವಿದ್ಯಾರ್ಥಿಗಳೇ, ಲಕ್ಷ್ಯ ಒಟ್ಟು ಕೇಳಿ 5ನೇ ಪ್ಯಾರಾಗ್ರಾಫ್. ಸ್ವಾಮಿ ವಿವೇಕಾನಂದ ವೆಂಟ್ ಟು ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇನ್ 1893. ಸ್ವಾಮಿ ವಿವೇಕಾನಂದರವರು ಅಮೇರಿಕಕ್ಕೆ ಹೋಗ್ತಾರೆ. ಯಾವಾಗ? 1893ರಲ್ಲಿ. USA. ಸ್ವಾಮಿ ವಿವೇಕಾನಂದ ವೆಂಟ್ ಟು United States in the year of 1893. He made a great speech in the Parliament of Religions at Chicago. ಸರ್ವಧರ್ಮ ಸಮ್ಮೇಳನ ನಡೆಯುತ್ತೆ ವಿದ್ಯಾರ್ಥಿಗಳ ಅಮೇರಿಕದೊಳಗೆ. ಸೊ ಅಲ್ಲಿ ಸ್ವಾಮಿ ವಿವೇಕಾನಂದರವರು ಅದ್ಭುತವಾದಂಥ ಭಾಷಣವನ್ನು ಮಾಡ್ತಾರೆ. ಬಹಳ ಪ್ರಸಿದ್ಧವಾದಂಥ ಭಾಷಣ ಅದು. ಆ ಭಾಷಣದಲ್ಲಿ ಒಂದು ಪದ ಹೇಳ್ತಾರೆ ಅವರು, ಏನಪ್ಪ ಅಂದರೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅನ್ನುವಂಥ ಒಂದು ಸೆಂಟೆನ್ಸನ್ನು ಅವರು ಹೇಳ್ತಾರೆ ವಿದ್ಯಾರ್ಥಿಗಳೇ. ಚಪ್ಪಾಳೆ, ಗುಡುಗು, ಮಿಂಚು, ಸಿಡಿಲು ಆ ಪರಿ ಚಪ್ಪಾಳೆಯನ್ನು ಹೊಡಿತಾರೆ ಸ್ವಾಮಿ ವಿವೇಕಾನಂದ ಅವರ ಭಾಷಣ ಕೇಳಿ ಅಲ್ಲಿರುವಂಥ ಅಮೇರಿಕ ಜನರು. ಸೊ ಅಲ್ಲಿ ಸರ್ವಧರ್ಮ ಸಮ್ಮೇಳನ ಎಲ್ಲಿ ನಡೀತದೆ ಅಂದರೆ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಎಟ್ ಚಿಕಾಗೋ ಅನ್ನುವಂಥ ಸ್ಥಳದೊಳಗೆ ಏನು ನಡೆಯುತ್ತೆ, ಸರ್ವಧರ್ಮ ಸಮ್ಮೇಳನ 1893ರಲ್ಲಿ ನಡೆಯುತ್ತದೆ. He said that all religions in the world preach the same truth. ಪ್ರಪಂಚದಲ್ಲಿರುವಂಥ ಎಲ್ಲ ಧರ್ಮ ಗ್ರಂಥಗಳು ಸತ್ಯವನ್ನೇ ಬೋಧಿಸ್ತವೆ ಅಂತಂದೇಳಿ ಆ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಸಾರಿ ಹೇಳ್ತಾರೆ ವಿದ್ಯಾರ್ಥಿಗಳೇ. ಇಡೀ ಬೌದ್ಧ ಧರ್ಮ, ಯಾವುದೇ ಧರ್ಮ ತಗೋರಿ, ಹಿಂದೂ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ನು, ಮುಸ್ಲಿಮರು, ಎಲ್ಲ ಯಾವುದೇ ಧರ್ಮ ತಗೋರಿ, ಆ ಎಲ್ಲ ಧರ್ಮಗಳು ಏನು ಮಾಡ್ತವೆ, ಸತ್ಯವನ್ನೇ ಬೋಧಿಸ್ತವೆ ಅಂತಂದೇಳಿ 1893ರಲ್ಲಿ ಅಮೇರಿಕಾದ ಚಿಕಾಗೋ ನಡೆದಂಥ ಸರ್ವಧರ್ಮ ಸಮ್ಮೇಳನದಲ್ಲಿ ಏನು ಮಾಡ್ತಾರೆ, ಸ್ವಾಮಿ ವಿವೇಕಾನಂದವರು ಸಾರಿ ಹೇಳ್ತಾರೆ ವಿದ್ಯಾರ್ಥಿಗಳೇ. Therefore, everyone in the world should develop a sense of brotherhood and love each other. ಪ್ರಪಂಚದ ಸುತ್ತ ಏನು ಮಾಡ್ತಾರೆ, ನಾವು ಬಾಳ್ಬೇಕಾಗಿತ್ತು ಅಂದರೆ ನಮ್ಮಲ್ಲಿ ಸಹೋದರತ್ವ ಭಾವ ಮತ್ತು ಪ್ರೀತಿ, ಅನುಕಂಪ, ಕರುಣೆ, ದಯೆ, ಸಹಾಯ ಗುಣ ನಮ್ಮಲ್ಲಿ ಇರಬೇಕು. ಅವುಗಳ ಮೂಲಕ ನಾವು ಏನು ಮಾಡಬೇಕು, ನಮ್ಮ ಜೀವನವನ್ನು ಸಾಗಿಸಬೇಕು ಅಂತಂದೇಳಿ ಸಹೋದರತ್ವ ಭಾವದ ಬಗ್ಗೆ ಕುರಿತು ಕೂಡ ಅಲ್ಲಿ ಆ ಭಾಷಣದಲ್ಲಿ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ. He came back to India and began to teach tolerance and love. ಪುನಃ ವಾಪಸ್ ಆ ಸರ್ವಧರ್ಮ ಸಮ್ಮೇಳನ ಮುಗಿಸ್ಕೊಂಡು ಭಾರತಕ್ಕೆ ಬಂದು ಏನು ಮಾಡ್ತಾರೆ, ಅವರು ತಾಳ್ಮೆ ಮತ್ತು ಪ್ರೀತಿಯ ಕುರಿತು ಅವರು ಏನು ಮಾಡ್ತಾರೆ, ತಮ್ಮ ಬೋಧನೆಯನ್ನು ಮಾಡ್ತಾರೆ ವಿದ್ಯಾರ್ಥಿಗಳೇ. ಸೊ ಸ್ವಾಮಿ ವಿವೇಕಾನಂದರವರು 1893ರಲ್ಲಿ ಅಮೇರಿಕಕ್ಕೆ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿ ಭೇಟಿಯಾದಲ್ಲಿ ಅಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಎಲ್ಲ ಧರ್ಮಗಳು ಸತ್ಯವನ್ನು ಹೇಳ್ತವೆ ಅನ್ನುವಂಥ ಮಾತನ್ನು ಅಲ್ಲಿ ಅವರು ಏನು ಮಾಡಿದ್ರೆ ಸಾರಿ ಹೇಳಿ ಬಂದಿದ್ದಾರೆ ವಿದ್ಯಾರ್ಥಿಗಳೇ. ಓಕೆ ವಿದ್ಯಾರ್ಥಿಗಳೇ, ಲಕ್ಷ್ಯ ಕೊಟ್ಟು ಕೇಳಿ ಕೊನೆಯ ಪ್ಯಾರಾಗ್ರಾಫ್, 6th ಪ್ಯಾರಾಗ್ರಾಫ್. ಈ ಎಸ್ಟಾಬ್ಲಿಷ್ಡ್ ದ ಬೇಳೂರು ಮಠ ಇನ್ ಕಲ್ಕತ್ತಾ. ಇಟ್ ಮೀನ್ಸ್ ಸ್ವಾಮಿ ವಿವೇಕಾನಂದ. ಈ ಎಸ್ಟಾಬ್ಲಿಷ್ಡ್ ದ ಬೇಳೂರು ಮಠ ಇನ್ ಕಲ್ಕತ್ತಾ ಅನ್ನುವಂಥ ಸ್ಥಳದಲ್ಲಿ ಬೇಳೂರು ಮಠವನ್ನು ಏನು ಮಾಡ್ತಾರೆ, ಸ್ವಾಮಿ ವಿವೇಕಾನಂದ ಸ್ಥಾಪನೆ ಮಾಡ್ತಾರೆ. ವಿಚ್ ಬಿಕೇಮ್ ದ ಸೆಂಟರ್ ಆಫ್ ರಾಮಕೃಷ್ಣ ಮಿಷನ್. ಅದು ಮುಂದೆ ಏನಾಗುತ್ತೆ, ರಾಮಕೃಷ್ಣ ಮಿಷನ್ ಆಗಿ ಪರಿವರ್ತನೆಗೊಳ್ಳುತ್ತೆ, ಹೆಸರು ಬದಲಾಗುತ್ತೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಕಲ್ಕತ್ತಾ ಅನ್ನುವಂಥ ಸ್ಥಳದಾಗ ಬೇಳೂರು ಮಠವನ್ನು ಸ್ವಾಮಿ ವಿವೇಕಾನಂದ ಸ್ಥಾಪನೆ ಮಾಡ್ತಾರೆ. ಸೊ ಆ ಬೇಳೂರು ಮಠನೇ ನಂತರ ಏನಾಗುತ್ತಪ್ಪ ಅಂದರೆ ಮುಂದೊಂದು ದಿನ ರಾಮಕೃಷ್ಣ ಮಿಷನ್ ಆಗಿ ಕನ್ವರ್ಟ್ ಆಗುತ್ತೆ, ಬದಲಾಗುತ್ತೆ. ದ ಮೇನ್ ಮೋಟೋ ಆಫ್ ರಾಮಕೃಷ್ಣ ಮಿಷನ್ ಈಸ್ ವರ್ಕ್ ಈಸ್ ವರ್ಷಿಪ್. ರಾಮಕೃಷ್ಣ ಸಂಸ್ಥೆಯ ಪ್ರಮುಖ ಧ್ಯೇಯ ವಾಕ್ಯ ಏನಾಗುತ್ತಪ್ಪ ಅಂದರೆ ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಆಗಿತ್ತು.
ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡಿರುವಂಥ ಬೇಳೂರು ಮಠ ಏನಾಯಿತು, ರಾಮಕೃಷ್ಣ ಮಿಷನ್ ಆಯಿತು. ಆ ರಾಮಕೃಷ್ಣ ಮಿಷನ್ನ ಧ್ಯೇಯ ವಾಕ್ಯ ಏನು ಆಗಿತ್ತಪ್ಪ ಅಂದರೆ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್ ಆಗಿತ್ತು. ಈ ಲಿವ್ಡ್ ಫಾರ್ ಓನ್ಲಿ 39 ಇಯರ್ಸ್. ಸ್ವಾಮಿ ವಿವೇಕಾನಂದ ವಿದ್ಯಾರ್ಥಿಗಳ ರಕ್ಷಕರೊಟ್ಟಿಗೆ ಕೇಳಿ, ಸ್ವಾಮಿ ವಿವೇಕಾನಂದ ಬದುಕಿದ್ದು ಕೇವಲ 39 ವರ್ಷಗಳು ಮಾತ್ರ. ಬಟ್ ಈಸ್ ಅಚೀವ್ಮೆಂಟ್ಸ್ ಆರ್ ಗ್ರೇಟ್. ಆದರೆ ಆತನು ಮಾಡಿದಂಥ ಸಾಧನೆಗಳು ಬಹಳ ಪ್ರಸಿದ್ಧವಾಗಿದ್ದಾವೆ. He made the world understand that India was a great country. ನಮ್ಮ ಭಾರತ ದೇಶ ಪ್ರಸಿದ್ಧ ದೇಶ ಅಂತ ಪ್ರಖ್ಯಾತಿ ಪಡ್ಕೊಂಡಿದ್ದೇ ಸ್ವಾಮಿ ವಿವೇಕಾನಂದರಿಂದ. ಯಾಕಂದರೆ ಅವರು ಅಮೇರಿಕಾದಲ್ಲಿ 1893ರಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ನಮ್ಮ ಧರ್ಮದ ಕುರಿತು ಹೇಳ್ತಾರೆ. ಧರ್ಮದ ಕುರಿತು ಹೇಳಿದಾಗ ಅಲ್ಲಿಂದ ಏನಾಗುತ್ತೆ, ಭಾರತ ದೇಶ ಭಾಳ ಬಲಿಷ್ಠ ದೇಶ ಅಂತೇಳಿ ಏನಾಗುತ್ತೆ ಅರ್ಥವನ್ನಾಗುತ್ತೆ. ನಮ್ಮ ದೇಶ ಬಲಿಷ್ಠ ದೇಶ ಅಂತ ಅರ್ಥ ಆಗಿದ್ದೇ, ಪ್ರಖ್ಯಾತಿಗೊಂಡಿದ್ದೇ ಸ್ವಾಮಿ ವಿವೇಕಾನಂದರಿಂದ. ಲಾಸ್ಟ್ ಪ್ಯಾರಾಗ್ರಾಫ್. ವಿವೇಕಾನಂದ ವರ್ಡ್ಸ್ ಗೈಡ್ ಅಸ್ ಇವನ್ ಟುಡೇ. ಸ್ವಾಮಿ ವಿವೇಕಾನಂದ ಇವಾಗಲೂ ಕೂಡ ಪ್ರಪಂಚಕ್ಕೆ ಒಬ್ಬ ಮಾರ್ಗದರ್ಶಿ, ಮಾದರಿ ಆಗಿದ್ದಾರೆ ವಿದ್ಯಾರ್ಥಿಗಳೇ. ಸೊ ದಿಸ್ ಈಸ್ ದ ಗುಡ್ ಪ್ರೂವ್ಸ್ ಎ ಗ್ರೇಟ್ ಕೋಚ್ಮನ್ ಇನ್ ದ 5th ಸ್ಟ್ಯಾಂಡರ್ಡ್. ದಿಸ್ ಈಸ್ ದ ವಂಡರ್ಫುಲ್ ವಿದ್ಯಾರ್ಥಿಗಳೇ. ಈ ಪಾಠ ನಿಮಗೆ ಇಷ್ಟ ಆದರೆ ಏನು ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು and one and all. Hey there. Subscribe to my channel. And also press this bell icon.